ನಮಸ್ಕಾರ. ಪಾಲಿಥೀನ್ ಕವರ್ಸ್ ಅಂತೂ ಇವಾಗ ಕೊಡ್ತಾ ಇಲ್ಲ. ಫಸ್ಟ್ ಪಾಲಿಥೀನ್ ಕವರ್ ಕೊಡ್ತಾ ಇದ್ರಲ್ಲ, ಆ ಥರ ಪಾಲಿಥೀನ್ ಕವರ್ ಯಾವುದನ್ನು ತಗೊಂಡು ನಾನು ಪ್ಯಾರೆಟ್ ಗ್ರೀನ್ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಫೋಲ್ಡ್ ಮಾಡಿ ಒಂದು ಸತಿ ಲಾಸ್ಟ್ ಎಡ್ಜಸ್ಸು ನಾನು ಕಟ್ ಮಾಡಿಬಿಟ್ಟಿದ್ದೆ. ಮತ್ತು ಮಾರ್ಕ್ ಮಾಡಿಕೊಂಡೆ ಸ್ಕೆಚ್ ಪೆನಲ್ಲಿ. ನೀವೇ ನೋಡಿದ್ರಲ್ಲ, ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಆ ಮಾರ್ಕ್ ಹೆಂಗೆ ಮಾಡಿದ್ನೋ ಹಂಗೆ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ಸೂಜಿ ದಾರದಲ್ಲಿ ಅಷ್ಟೇ ಸ್ವಲ್ಪ ದೊಡ್ಡ ಸೂಜಿನೇ ತಗೊಂಡು ದೂರ ಹೊಲಿಗೆ ಹಾಕ್ಕೊಂಡು ಬರೋದಷ್ಟೇ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಈ ಥರನೇ ನೀವು ಕೂಡ ದೂರ ಹೊಲಿಗೆ ಹಾಕ್ಕೊಂಡು ಬರಬೇಕು. ಇಲ್ಲ ನಿಮ್ಮ ಹತ್ರ ಅದೇ ಕಲರ್ದೇ ದಾರ ಇದೆಯಂದರೆ ಹಂಗೆ ಬೇಕಾದರೂ ಹೊಲಿಗೆ ಹಾಕ್ಕೊಂಡು ಬರ್ಬೋದು. ಇನ್ನೂ ಸ್ವಲ್ಪ ಹೊಲಿಗೆ ಹಾಕೋದಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹೊಲಿಗೆ ಹಾಕಿದ್ಮೇಲೆ ಇನ್ನು ಲಾಸ್ಟ್ ಬಂದುಬಿಟ್ಟು ಆಗೋಯ್ತು. ನಂದು ಗಂಟು ಹಾಕ್ತಾಯಿದ್ದೀನಿ. ಸೇಮ್ ಹಿಂಗೆ ಗಂಟು ಹಾಕ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಎಕ್ಸ್ಟ್ರಾ ದಾರ ಕಟ್ ಮಾಡ್ಕೊಬಿಟ್ಟೆ. ನೋಡಿ, ಈ ಥರ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ಮತ್ತು ಇನ್ನೂ ಒಂದು ಕವರ್, ಅದೇ ಕವರ್ ನಾನು ಲಾಸ್ಟ್ ಎಡ್ಜಸ್ ಕಟ್ ಮಾಡಿಟ್ಟಿದ್ನಲ್ಲ, ಆ ಕವರ್ನೇ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೀವು ಕೂಡ 2 ಕಲರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 2 ಕಲರ್ ನೋಡಿ, 2 ಕಲರು ಸೇಮ್ ಈ ಥರ ಕಟ್ ಮಾಡಿದ್ಮೇಲೆ, ಮತ್ತು ನಾವು ಕವರ್ ಫಸ್ಟೇ ಹೊಲಿಗೆ ಹಾಕಿಟ್ಟಿದ್ವಲ್ಲ, ಅದು ಸ್ವಲ್ಪ ಗ್ಯಾಪ್ ಇತ್ತು. ಒಂದು ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ ನಾನು. ಮಧ್ಯದಲ್ಲಿ ನೀವು ಫಸ್ಟೇ ನೋಡಿದ್ರಲ್ಲ, ಒಂದು ದಾರ ಆದಮೇಲೆ ಇನ್ನೊಂದು ದಾರ ಹಾಕೋವಾಗ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ. ಅದ್ರ ಒಳಗಡೆಗೆ ಈ ಕವರ್ ಕಟ್ ಮಾಡಿರ್ತೀರಲ್ಲ, ಇದನ್ನು ತುಂಬಿಸ್ಬಿಡ್ಬೇಕು. ನೀಟಾಗಿ ತುಂಬಿಸ್ಬಿಟ್ಟು ಮತ್ತೆ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಬಿಡಿ. ನೋಡಿ, ಸೂಜಿ ದಾರದಲ್ಲಿ ಫಸ್ಟ್ ನಾನು ಸ್ವಲ್ಪ ನಿಮಗೆ ತೋರಿಸಿದೆ. ಫಸ್ಟ್ ಒಂದು ಸತಿ ಹೊಲಿಗೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಒಂಚೂರು ಗ್ಯಾಪ್ ಬಿಡಿ, ಜಾಸ್ತಿನೂ ಬಿಡಬೇಡಿ. ಮತ್ತು ಹೊಲಿಗೆ ಅವು ನಾವು ಹಾಕಿರ್ಲಿಲ್ವಲ್ಲ, ಅಲ್ಲಿ ಮತ್ತೆ ಹೊಲಿಗೆ ಹಾಕ್ಬಿಟ್ಟು ಮತ್ತು ಸುತ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಕತ್ತತ್ರ ಸ್ವಲ್ಪ ಮೇಲೆಗೆ ನಾನು ಹಿಂಗೆ ದಾರ ಸುತ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸುತ್ಕೋಬೇಕು. ನೀವು ಕೂಡ ಸುತ್ತಬಿಟ್ಟು ಇಲ್ಲಿನೂ ಒಂದು ಸತಿ ಗಂಟು ಹಾಕ್ಬಿಡಿ ಸೂಜಿ ದಾರದಲ್ಲಿ. ಮತ್ತು ಇನ್ನೊಂದು ಕವರ್ ತಗೊಂಡು ಇದು ಸೇಮ್ ನಾನು ಡಿಸೈನ್ ಹಿಂಗೆ ಬರಿತಾ ಇದ್ದೀನಲ್ಲ ಸ್ಕೆಚ್ ಪೆನ್ನಲ್ಲಿ, ಸೇಮ್ ಇದೇ ಥರನೇ ಡಿಸೈನ್ ಬರ್ಕೋಬೇಕು. ನೀವು ಕೂಡ ಈ ಡಿಸೈನ್ ಬರೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡಿ, ಈಸಿ ಆಗುತ್ತೆ. ನಾನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಸೇಮ್ ಈ ಥರ ಕಟ್ ಮಾಡಿದ್ದಾದಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇದರೊಳಗೆ ಓಪನ್ ಮಾಡ್ತಾಯಿದ್ದೀನಿ. ಸೇಮ್ ಈ ಡಿಸೈನ್ ಬಂದಿರುತ್ತೆ. ನೀವು ನೋಡಿದ್ರೆ ಇದನ್ನು ಮಧ್ಯಕ್ಕೆ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಸುತ್ತಬೇಕು. ಮತ್ತು ದಾರ ಸುತ್ತಬೇಕು. ಇಲ್ಲ ದಾರ ಆಗಲಿ, ಇಲ್ಲ ಕವರೇ, ಅದೇ ಕಲರೇ ಕವರ್ ತಗೊಂಡು ಸುತ್ಕೊತಾ ಇದ್ದೀನಿ. ನೋಡಿ, ಈ ಥರ ಸುತ್ತಬಿಟ್ಟು ಮತ್ತು ಆ ಕವರ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿ, ನಾನು ಇದೇ ಥರನೇ ಸೇಮ್ ಆ ಕವರ್ ಇತ್ತಲ್ಲ, ಆ ಕವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕವರಲ್ಲಿ ಸುತ್ತಕೊಂಡು ಬರ್ತಾಯಿದ್ದೀನಿ. ಮತ್ತು ಗಂಟು ಹಾಕ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವೇ, ಲಾಸ್ಟ್ಗೆ ಒಂದು ಎಕ್ಸ್ಟ್ರಾ ಕವರ್ ತಗೊಂಡು ಇದನ್ನು ಗಂಟು ಹಾಕ್ಬಿಟ್ಟೆ. ಮತ್ತು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡ್ಬೇಕು ನೀವು. ನೋಡಿ, ಸುತ್ತಲೂ ಎಷ್ಟು ಎಕ್ಸ್ಟ್ರಾ ಇದೆಯೋ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮತ್ತು ಇದ್ರ ಮೇಲೆ ಇನ್ನೂ ಒಂದು ಕವರ್ ಹಾಕ್ಕೋಬೇಕು. ನೋಡಿ, ಇನ್ನೊಂದು ಕವರು ನೀಟಾಗಿ ಇದ್ರ ಮೇಲೆ ಇನ್ನೂ ಒಂದು ಕವರ್ ಹಾಕ್ಕೊಳ್ಳಿ. ಹಿಂಗೆ ಸುತ್ತಬೇಕು, ಅಂದರೆ ಕವರು ನೀಟಾಗಿ ಈ ಥರ ಸುತ್ತಿ ಹಿಂಗೆ ಸುತ್ತಿಬಿಟ್ಟು ನೀವೇ ನೋಡ್ತಾ ಇದ್ದೀರಲ್ಲ, ಲಾಸ್ಟಲ್ಲಿ ಅಷ್ಟೇ ಸುತ್ತಿ ಈ ಥರ ನೀಟಾಗಿ ಈ ಥರ ಸುತ್ತಿಬಿಟ್ಟು ನೋಡಿ, ನೀಟಾಗಿ ಸುತ್ತಿಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ಲಾಸ್ಟರು ಏನನ್ನ ಹಾಕ್ಕೋಬೋದು ನೀವು. ಈ ಥರ ಸುತ್ತಿಬಿಟ್ಟು ಈ ಥರ ಮೇಲೆ ಹಿಂಗೆ ಅನ್ಬೇಕು ಸ್ವಲ್ಪ. ನೋಡಿ, ಈ ಥರ ಅಂದ್ಬಿಟ್ಟು ನೋಡಿ, ಈ ಥರ ನೀಟಾಗಿ ಅಂದ್ಬಿಟ್ಟು ಪ್ಲಾಸ್ಟರ್ ಮೆಚ್ಕೊತಾ ಇದ್ದೀನಿ. ಇಲ್ಲ ಗಮ್ ಇದ್ದರೆ ಗಮ್ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಹತ್ರ ಇಲ್ಲ ಪ್ಲಾಸ್ಟರ್ ಇದೆ, ಇಲ್ಲ ಗಮ್ ಇದೆ, ಗಮ್ಮನ್ನೇ ನೀಟಾಗಿ ಸುತ್ತಿಬಿಟ್ಟು ನೀಟಾಗಿ ಸುತ್ತಿದ್ದಾಗೋಯ್ತು. ನೋಡಿ, ಸ್ವಲ್ಪ ಇದಕ್ಕೆ ಕಣ್ಣು ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡು ಸೇಮ್ ರೌಂಡಾಗಿ ಈ ಥರ ಕಣ್ಣು ಥರ ಬರ್ಕೋಬೇಕು. ನೀವೇ ಬರ್ಕೊಂಡಿದ್ದಾದಮೇಲೆ ಗಿಳಿಗೆ ಮುಂದ್ಗಡೆ ಬಾಯಿ ಬಂದಿರುತ್ತಲ್ಲ, ಇದು ಅಷ್ಟೇ ನಾನು ಪೇಪರ್ ಕಟ್ ಮಾಡಿಕೊಂಡು ಸ್ಕೆಚ್ ಪೆನಲ್ಲಿ ಕಲರ್ ಹಾಕ್ಕೊಂಡಿದ್ದೀನಿ. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ.